Good morning, students. Today I am going to teach you about the second unit, anxiety-based disorder and somatoform disorder. Today I am going to teach you about anxiety-based disorders. In anxiety-based disorders, phobia comes. Here the phobia comes. Phobic disorders, generalized anxiety disorder, obsessive compulsive disorder. ಅಂದ್ರೆ ಅತಿ ಭೀತಿ, ಜನರಲೈಸ್ಡ್ ಆಂಗ್ಸೈಟಿ ಅಂದ್ರೆ ಸಾಮಾನ್ಯ ಗಾಬರಿಯ ಲಕ್ಷಣಗಳು ಮತ್ತು ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಗೀಳು ಚಟ ಕಾಯಿಲೆ ಇದಿಷ್ಟು ಬರ್ತದೆ ಇದರಲ್ಲಿ. ಸೊ ಇವತ್ತು ನಾನು ಮಾಡ್ತಾ ಇರೋದು ಆಂಗ್ಸೈಟಿ ಬೇಸ್ಡ್ ಡಿಸಾರ್ಡರ್ ಅಲ್ಲಿ ಎಸ್ಪೆಷಲಿ ಫೋಬಿಕ್ ಡಿಸಾರ್ಡರ್ ಬಗ್ಗೆ ಮಾಡ್ತೇನೆ. ಫಸ್ಟ್ ಲೆಟ್ಸ್ ಸಿ ಆಂಗ್ಸೈಟಿ ಡಿಸಾರ್ಡರ್. ಐ ವಿಲ್ ಶೇರ್ ದ ಸ್ಕ್ರೀನ್, ದೆನ್ ಯು ಕ್ಯಾನ್ ಸಿ. See here, ಆಂಗ್ಸೈಟಿ ಬೇಸ್ಡ್ ಡಿಸಾರ್ಡರ್ಸ್ ಅಂದ್ರೆ ಆಂಗ್ಸೈಟಿ ಅಂತ ಹೇಳಿದ್ರೆ ಗಾಬರಿ ಅಥವಾ ಆತಂಕಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು. ಫಸ್ಟ್ ಒನ್, ಇದರಲ್ಲಿ ಸ್ಲೈಡ್ ಏನ್ ಬೇರೆ ಬೇರೆ ಅಂತ ಇಲ್ಲ. ಸಾರಿ, ಇದರಲ್ಲಿ ಅಬ್ಜೆಕ್ಟಿವ್ಸ್ ಏನು ಹಾಕ್ಲಿಲ್ಲ ನಾನು. ಮತ್ತೆ ಲೆಟ್ಸ್ ಸಿ ಆಂಗ್ಸೈಟಿ ಬೇಸ್ಡ್ ಡಿಸಾರ್ಡರ್ಸ್. Anxiety disorder includes disorders in which the most dominant symptom is excessive or unrealistic anxiety. ಗಾಬರಿ anxiety disorder is nothing but unrealistic anxiety. ನೋಡಿ, unrealistic ನೈಜತೆಗೆ ಅನೈಜಕತೆ, ಅನೈತಿಕತೆ ಅಲ್ಲ, ಅನೈಜಕತೆ, ನೈಜತೆಗೆ ವಿರುದ್ಧವಾದದ್ದು, ನಿಜಕ್ಕೆ ದೂರವಾದಂತ ಗಾಬರಿ, ಸುಮ್ಮನೆ ಭಯ ಪಡುವಂಥದ್ದು. ಎಕ್ಸೆಸಿವ್ ತುಂಬಾ ಜಾಸ್ತಿಯಾಗಿ, ತುಂಬಾ ಹೆಚ್ಚಾಗಿ. ಎಕ್ಸಾಜರೇಟೆಡ್ ಆರ್ ಎಕ್ಸೆಸಿವ್ ತುಂಬಾ ಅತಿಯಾದ ಭಯ. ಇದು ನೋಡಿ, ಆಂಗ್ಸೈಟಿ ಡಿಸಾರ್ಡರ್ ಇನ್ಕ್ಲೂಡ್ಸ್ ಡಿಸಾರ್ಡರ್ಸ್ ಇನ್ ವಿಚ್ ದಿ ಮೋಸ್ಟ್ ಡಾಮಿನೆಂಟ್ ಸಿಂಪ್ಟಮ್, ಇದರಲ್ಲಿ ತುಂಬಾ ದೊಡ್ಡ ಲಕ್ಷಣ ಅಂತ ಹೇಳಿದ್ರೆ ದ ಮೋಸ್ಟ್ ಡಾಮಿನೆಂಟ್ ಸಿಂಪ್ಟಮ್ ಈಸ್, ದೊಡ್ಡ ಈ ಕಾಯಿಲೆಯ ದೊಡ್ಡ ಲಕ್ಷಣ ಅಂತ ಹೇಳಿದ್ರೆ ಎಕ್ಸೆಸಿವ್ ತುಂಬಾ ಜಾಸ್ತಿ ಆದಂತ, ಆರ್ ಅನ್ರಿಯಲಿಸ್ಟಿಕ್ ಅನೈಜಕತೆಯ ಭಯ ಅಥವಾ ನಿಜಕ್ಕೆ ದೂರವಾದ ಭಯ, ಅನ್ರಿಯಲಿಸ್ಟಿಕ್ ಆಂಗ್ಸೈಟಿ. ಆಂಗ್ಸೈಟಿ ಕ್ಯಾನ್ ಟೇಕ್ ವೆರಿ ಸ್ಪೆಸಿಫಿಕ್ ಫಾರ್ಮ್ಸ್. ಕೆಲವೊಂದ್ಸಲ ಆಂಗ್ಸೈಟಿ ಅಂದ್ರೆ ನಿರ್ದಿಷ್ಟವಾದದ್ದು ಇರ್ತದೆ, ನಿರ್ದಿಷ್ಟವಾದ ರೀತಿಯಲ್ಲೂ ಇರ್ತದೆ. Sometimes the anxiety is general, or sometimes it takes in a very specific forms, ನಿರ್ದಿಷ್ಟವಾದ very particular forms, such as the fear of specific objects, such as such as fear of specific objects, any ನಿರ್ದಿಷ್ಟವಾದ ವಸ್ತು ಅಥವಾ ಸನ್ನಿವೇಶದ ಬಗೆಗಿನ ಭಯ ಕೆಲವೊಂದ್ಸಲ ಇರ್ತದೆ. ನಿರ್ದಿಷ್ಟವಾದ ವಸ್ತು ನೋಡಿದ್ರೆ ಭಯ, ಕೆಲವರಿಗೆ ಜೇಡ ಕಂಡ್ರೆ ಭಯ, ಜೇಡ ಕಂಡ್ರೆ ಭಯ, ಕೆಲವರಿಗೆ ಎದುರಿಗೆ ಎಲ್ಲಾದ್ರೂ ಎಕ್ಸ್ಪೋಸ್ ಆಗುದು, ಹೊರಗೆ ಹೋಗುದು ಅಂತ ಹೇಳಿದ್ರೆ ಭಯ, ನೀರನ್ನು ಕಂಡ್ರೆ ಭಯ. ಅದಕ್ಕೆ ಸಮಟೈಮ್ಸ್ ದರ್ ಈಸ್ ಅ ಫಿಯರ್ ಆಫ್ ಸ್ಪೆಸಿಫಿಕ್ ಆಬ್ಜೆಕ್ಟ್ಸ್, ಇನ್ ದ ಸೆನ್ಸ್ ಫಿಯರ್ ಆಫ್ ವಾಟರ್, ಹೈಡ್ರೋಫೋಬಿಯಾ, ಫಿಯರ್ ಆಫ್ ವೆಹಿಕಲ್ ಅಲ್ಲಿ ಹೋಗುದು ಅಂತ ಹೇಳಿದ್ರೆ ಭಯ, ಫಿಯರ್ ಆಫ್ ಸ್ನಾಕಿಫೋಬಿಯಾ, ಹಾವನ್ನು ಕಂಡ್ರೆ ಭಯ, ಆ ರೀತಿಯಲ್ಲೆಲ್ಲ ಇರ್ತದೆ. ಸೊ ಇಟ್ಸ್ ವೆರಿ ಸ್ಪೆಸಿಫಿಕ್ ಫಾರ್ಮ್ಸ್, ನಿರ್ದಿಷ್ಟ ರೀತಿಯಲ್ಲೂ ಸಹ ಇರ್ಬೋದು. ಇಟ್ ಕ್ಯಾನ್ ಬಿ ವೆರಿ ಜನರಲ್ ಇಮೋಷನ್. ವೆರಿ ಜನರಲ್ ಇಮೋಷನ್ ಅಂದ್ರೆ ಸಾಮಾನ್ಯವಾದ ಸಂವೇಗಗಳು ವ್ಯಕ್ತವಾಗ್ತದೆ ಇದರಲ್ಲಿ. ವೆರಿ ಜನರಲ್ ಇಮೋಷನ್ಸ್ ಯು ಆರ್ ಎಕ್ಸ್ಪ್ರೆಸಿಂಗ್ ಇನ್ ದಿಸ್, ಇನ್ ಆಲ್ ದ ಕೈಂಡ್ಸ್ ಆಫ್ ಆಂಗ್ಸೈಟೀಸ್. ಎಲ್ಲ ರೀತಿಯ ಭಯದಲ್ಲೂ, ಎಲ್ಲ ರೀತಿಯ ಗಾಬರಿಯಲ್ಲೂ ಒಂದೇ ರೀತಿಯಾದಂತ ನೀವು ಹೆಚ್ಚಾಗಿ ಬೇರೆ ಬೇರೆ ಸಾಮಾನ್ಯ ಸಂವೇಗವನ್ನು ತೋರಿಸ್ತೇವೆ. ಸಚ್ ಆಸ್ ದಟ್ ಎಕ್ಸ್ಪೀರಿಯನ್ಸ್ಡ್ ಬೈ ಸಮ್ ಒನ್. ನೋಡಿ, ಎಲ್ಲಿವರೆಗೆ ಅಂತ ಹೇಳಿದ್ರೆ ಯಾವಾಗ ಒಬ್ಬ ವ್ಯಕ್ತಿ ಅದನ್ನು ಅನುಭವಿಸ್ತಾನೆ, ವೆನ್ somebody experiencing that kinds of anxiety, who is worried, ಗಾಬರಿಗೊಳಗಾಗ್ತಾರೆ, ಗಾಬರಿ ಆತಂಕಕ್ಕೊಳಗಾಗ್ತಾರೆ. ಹೂ ಈಸ್ ವರಿಡ್ ಅಂಡ್ ಡಸ್ ನಾಟ್ ನೋ ವೈ, ಅವರಿಗೆ ಗೊತ್ತಿರೋದಿಲ್ಲ ಯಾಕೆ ಅಂತ. ದೇ ಡಸ್ ನಾಟ್ ನೋ why am I getting scared, why am I getting scared. They does not know the reason.
ವಿಥೌಟ್ ರೀಸನ್, ಕಾರಣ ಇಲ್ಲದೆ. ಅವ್ರು ಯಾಕೆ ಭಯ ಪಡ್ತಾರೆ ಅಂತ ಹೇಳುವುದಕ್ಕೆ ಕಾರಣ ಇಲ್ಲದೆ ಭಯ ಪಡ್ತಾರೆ. ಸೊ ವರೀಡ್, ಆತಂಕ ಪಡ್ತಾರೆ ಮತ್ತು ಡಸ್ ನಾಟ್ ನೋ ವೈ, ಯಾಕೆ ಅಂತ ಗೊತ್ತೇ ಇಲ್ಲ ಅವರಿಗೆ. ಫ್ರೀ ಫ್ಲೋಟಿಂಗ್ ಆಂಗ್ಸೈಟಿ, ಈ ರೀತಿಯಾದಂತ ಭಯ ಅವರ ತಲೆಯಲ್ಲಿ ಓಡಾಡ್ತಾನೆ ಇರ್ತದೆ. ಅವರ ತಲೆಯಲ್ಲಿ ಅದು ಓಡಾಡ್ತಾನೆ ಇರ್ತದೆ. ಗಾಬರಿ ಒಂದಲ್ಲ ರೀತಿಯ ಒಂದಲ್ಲದು ಕಾರಣವಿಲ್ಲದ್ದು ಇಸ್ ದ ಟರ್ಮ್ ಗಿವನ್ ಟು ಆಂಗ್ಸೈಟಿ. ಅದಕ್ಕೇನೆ ಗಾಬರಿ ಆತಂಕ ಅಂತ ಕೊಟ್ಟದ್ದು. ಇಟ್ಸ್ ಅ ಫ್ರೀ ಫ್ಲೋಟಿಂಗ್ ಆಂಗ್ಸೈಟಿ. ತಲೆಯಲ್ಲಿ ಭಯ ಓಡ್ತಾನೆ ಇರ್ತದೆ. ಇಟ್ಸ್ ಆಲ್ವೇಸ್ ರನ್ನಿಂಗ್ ಇನ್ ದಯರ್ ಹೆಡ್. ಅಂದ್ರೆ ತಲೆಯಲ್ಲಿ ಓಡಾಡ್ತಾನೆ ಇರ್ತದೆ, ಏನು ಅಂತ ತಿಳ್ಕೊಳ್ಬೇಡಿ. ತಲೆಯಲ್ಲಿ ಓಡ್ತಾನೆ ಇರ್ತದೆ ಈ ರೀತಿಯಾದಂತಹ ಭಯ, ಒಂದಲ್ಲ ಒಂದು ರೀತಿಯಾದಂತದ್ದು. ಇದಕ್ಕೇನೆ ಅದರಿಂದಾಗಿ ಹೆಸರು ಕೊಟ್ಟದ್ದು ಇದಕ್ಕೆ ಆಂಗ್ಸೈಟಿ ಅಂತ. ಇದು ಸರ್ವೇ ಸಾಮಾನ್ಯವಾಗಿ ಕೆಲವರಲ್ಲಿ ಹೆಚ್ಚಾಗಿರ್ತದೆ, ಕೆಲವರಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ದಟ್ ಸೀಮ್ಸ್ ಟು ಬಿ ಅನ್ರಿಲೇಟೆಡ್ ಟು ಎನಿ ರಿಯಲಿಸ್ಟಿಕ್ ಅಂಡ್ ಸ್ಪೆಸಿಫಿಕ್ ನೌನ್ ಫ್ಯಾಕ್ಟರ್. ಸಿ ದಟ್ ಈಸ್ ಸೀಮ್ ಟು ಬಿ ಅನ್ರಿಲೇಟೆಡ್ ಟು, ಸಂಬಂಧವಿಲ್ಲದ, ಟು ಎನಿ ರಿಯಲಿಸ್ಟಿಕ್, ನೈಜಕತೆಗೆ ಸಂಬಂಧ ಇಲ್ವೇ ಇಲ್ಲ. ನೈಜತೆಗೂ ಅದಕ್ಕೂ ಸಂಬಂಧ ಇಲ್ಲ. ನಿಜಾಂಶ ಏನಾಗ್ತಾ ಉಂಟು ಅದಕ್ಕೂ ಅವರು ಭಯ ಪಡೋದಕ್ಕೂ ಸಂಬಂಧವೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂ ಉಂಟು ಅಂತ ಇಟ್ಕೊಳ್ಳಿ. ಇಂಟರ್ವ್ಯೂ ಅಥವಾ ಸಂದರ್ಶನ, ದೇ ಆರ್ ಗೆಟಿಂಗ್ ಸ್ಕೇರ್ ಟು ಅಟೆಂಡ್ ಇಂಟರ್ವ್ಯೂ ಆರ್ ಟು ಅಟೆಂಡ್ ಎಕ್ಸಾಮ್ಸ್. ಕಾರಣವಿಲ್ಲದೆ ಭಯ ಪಡೋದು. ಒಂದು ಸಲಕ್ಕೆ ಎಕ್ಸಾಮ್ ಅಟೆಂಡ್ ಆದ್ರೆ ಸಾಕು, ಅದ್ರಲ್ಲಿ ಎಂತ ಉಂಟು ಭಯ ಪಡೋದು. ಕೆಲವರು ಓದಿಯೂ ಇರ್ತಾರೆ, ಓದಿದ್ದೂ ಭಯ ಪಡ್ತಾರೆ, ಕಾರಣ ಇಲ್ಲ, ಅವರಿಗೂ ಗೊತ್ತಿಲ್ಲ ಯಾಕೆ ಭಯ ಪಡೋದು ಅಂತ. ಎಲ್ಲಿ ಆದ್ರೂ ಹೋಗಿ ನಾನು ಗೊತ್ತಿಲ್ಲದ ಆನ್ಸರ್ ಬಂದ್ರೆ ಅಂತ, ಗೊತ್ತಿಲ್ಲದ ಆನ್ಸರ್ ಯಾಕೆ ಕೊಡ್ತಾರೆ? ನೀವು ಗೊತ್ತಿರದೇ ಕೊಟ್ಟಿರ್ತಾರಲ್ವಾ, ನಿಮ್ಗೂ ಓದ್ಲಿಕ್ಕೆ ಕೊಟ್ಟಿರುವಂತದ್ದೇ ಕೊಟ್ಟಿರ್ತಾರೆ, ಅಥವಾ ನಿಮ್ಗೆ ಮಾಡಿರುವಂತ ಪಾಠದ್ದೇ ಕೊಟ್ಟಿರ್ತಾರೆ ಹೊರತು ಬೇರೆ ಯಾವುದನ್ನು ಕೊಟ್ಟಿರುವುದಿಲ್ಲ. ಸೊ ಇಟ್ಸ್ ಅನ್ರಿಲೇಟೆಡ್ ಟು ಎನಿ ರಿಯಲಿಸ್ಟಿಕ್ ಸಿಚುವೇಶನ್. ಅಂದ್ರೆ ನೈಜತೆಗೆ, ನಿಜಾಂಶಕ್ಕೆ ಸಂಬಂಧವಿಲ್ಲದೆ ಭಯ ಪಡುವಂತ ಭಯ. ಅಂಡ್ ಸ್ಪೆಸಿಫಿಕ್ ನೌನ್ ಫ್ಯಾಕ್ಟರ್ಸ್, ಕೆಲವೊಂದ್ಸಲ ನಿರ್ದಿಷ್ಟ ಕಾರಣನೇ ಇಲ್ಲದೆ ಭಯ ಪಡುವಂತದ್ದು. ಅಂಡ್ ಇಟ್ ಈಸ್ ಅ ಸಿಂಪ್ಟಮ್ ಆಫ್ ಆನ್ ಆಂಗ್ಸೈಟಿ ಡಿಸಾರ್ಡರ್. ಇದೇ ಆ ಗಾಬರಿ ಅಥವಾ ಆತಂಕ ಕಾಯಿಲೆಯ ಮುಖ್ಯ ಗುಣಲಕ್ಷಣ. ದಿಸ್ ಇಸ್ ದ ಮೇನ್ ಸಿಂಪ್ಟಮ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಂಗ್ಸೈಟಿ ಡಿಸಾರ್ಡರ್. So it's free floating, it's running throughout their head. So they have given the term anxiety. That seems to be so real, that seems to be not related to or unrelated to the real situations, or ಅದು ನೈಜ ಘಟನೆಗೆ ವಿರುದ್ಧವಾಗಿಯೇ ಇರ್ತದೆ. ದಟ್ ಈಸ್ ನಾಟ್, ನೈಜ ಘಟನೆಗೆ ಸಂಬಂಧವಿಲ್ಲದಾಗಿರ್ತದೆ. ದಟ್ ಈಸ್ ನಾಟ್ ರಿಲೇಟೆಡ್ ಆರ್ ಅನ್ರಿಲೇಟೆಡ್ ಟು ದ ರಿಯಲಿಸ್ಟಿಕ್ ಸಿಚುವೇಶನ್ಸ್. ಸೊ ಆರ್ ಸ್ಪೆಸಿಫಿಕ್ ನೌನ್ ಫ್ಯಾಕ್ಟರ್ಸ್, ನಿರ್ದಿಷ್ಟ ವಿಚಾರಕ್ಕೆ ವಿರುದ್ಧವಾದ, ನಿರ್ದಿಷ್ಟ ಕಾರಣ ಇಲ್ಲದೆ ಪಡುವಂತ ಭಯ. ನಿರ್ದಿಷ್ಟ ಕಾರಣ ಇರುದಿಲ್ಲ, ನೀವು ಓದಿರ್ತೀರಿ, ಎಲ್ಲ ರೆಡಿ ಆಗಿರ್ತೀರಿ, ಆದ್ರೂ ಭಯ ಪಡುವಂತದ್ದು. ಹೋಗಿ ಎಲ್ಲೋ ನೀವು ಶೋ ಕೊಡ್ಲಿಕ್ಕೆ ಇರ್ತದೆ, ನಿಮ್ಗೆ ಪ್ರದರ್ಶನ ಮಾಡ್ಲಿಕ್ಕೆ ಇರ್ತದೆ ಸ್ಟೇಜ್ ಅಲ್ಲಿ, ಅದಕ್ಕೆ ನಿಮ್ಗೆ ಇದ್ದಕ್ಕಿದ್ದಾಗೆ ಭಯ ಪಡುವಂತದ್ದು. ಅಯ್ಯೋ ಎಲ್ರು ನಗಾಡ್ತಾರೆ ಅಂತ. ನಗಾಡಿದ್ರೆ ಏನಾಗ್ತದೆ? ಅವರಿಗೂ ಪರ್ಫಾರ್ಮ್ ಮಾಡುವಂತದ್ದು ಇರ್ತದೆ, ಅವರಿಗೂ ಪ್ರದರ್ಶನ ಮಾಡುವಂತದ್ದು. ನೋಡಿ, ಕಾರಣ ಇಲ್ಲದೆ ಪಡುವಂತ ಭಯ, ಎಲ್ಲಿ ಅವ್ರು ನಗಾಡಿ ಬಿಡ್ತಾನೋ ಅಂತ ಹೇಳುವಂತದ್ದು. ನಗಾಡಿದ್ರು ಏನಾಯ್ತು? ನಗಾಡದಿದ್ರು ಸಹ ಕೆಲವು ಸಲ ಭಯ ಪಡ್ತಾರೆ. ಇನ್ನು ಕೆಲವು ಸಲ ಜಿರಳೆ ಕಂಡ್ರೆ ಭಯ. ಜಿರಳೆಯಿಂದ ಸಾವು ಆಗ್ತದ? ಈಸ್ ದಟ್ ಕಾಕ್ರೋಚ್ ಕಿಲ್ಸ್ ಯು? ಇಸ್ ದಟ್ ಕಾಕ್ರೋಚ್ ಕಿಲ್ಸ್ ಯು? ಒಂದ್ ವೇಳೆ ಜಿರಳೆ ನಿಮ್ಮನ್ನೇನೋ ಕೊಂದಾಗ್ತದ? ಫಿಯರ್ ಆಫ್ ಲಿಸಾರ್ಡ್, ಹಲ್ಲಿ ಕಂಡ್ರೆ ಭಯ ಇರ್ತದೆ ಕೆಲವರಿಗೆ. Is that lizard very poisonous to you? Yes, poisonous. If it falls on your eating items, it's poisonous. Yes, sir. But while seeing on the lizard on the wall itself, some person screams. ಕೆಲವು ಜೋರಾಗಿ ಕಿರ್ಚಿ ಬಿಡ್ತಾರೆ. ಏನದು ಮೇಲೆ ಬಂದು ಹಾರಿದ್ರು ಕಚ್ತದ? ಅದು ಇಲ್ಲ, ಕಾರಣವಿಲ್ಲದಂತಹ ಭಯ. ಇದಕ್ಕೆ ಆತಂಕ, ಗಾಬರಿ ಅಂತ ಹೇಳುವಂಥದ್ದು. ಈಗ ಫೋಬಿಕ್ ಅಂತ ಹೇಳುವಂಥದ್ದು ಅಸ್ಪಷ್ಟವಾದಂತ ಅತಿ ಭೀತಿ ಅಂತ ಹೇಳ್ತೇವೆ. ಇದನ್ನು ಅತಿ ಭೀತಿ ಅಂತ ಹೇಳುದು. ಫೋಬಿಕ್ ಡಿಸಾರ್ಡರ್ ಅತಿ ಭೀತಿ ಅಂತ ಹೇಳ್ತಾರೆ. ಒನ್ ಆಫ್ ದ ಮೋರ್ ಸ್ಪೆಸಿಫಿಕ್ ಆಂಗ್ಸೈಟಿ ಡಿಸಾರ್ಡರ್ ಈಸ್ ಅ ಫೋಬಿಯಾ. ಫೋಬಿಯಾ ಅಂತ ಹೇಳುವಂಥದ್ದು ಆಲ್ಮೋಸ್ಟ್ ಹೆಚ್ಚಿನ ಜನರಲ್ಲಿ ಇರ್ತದೆ. ಅತಿ ಹೆಚ್ಚಿನ ಜನರಲ್ಲಿ ಇರುವಂಥದ್ದು ಒನ್ ಆಫ್ ದ ಮೋರ್ ಸ್ಪೆಸಿಫಿಕ್ ಆಂಗ್ಸೈಟಿ ಡಿಸಾರ್ಡರ್ ಈಸ್ ಅ ಫೋಬಿಯಾ ಅಂತ ಹೇಳುದು. ಅದಕ್ಕೇನೆ ನೋಡಿ, ಒನ್ ಆಫ್ ದ ಮೋರ್ ಸ್ಪೆಸಿಫಿಕ್ ಆಂಗ್ಸೈಟಿ ಡಿಸಾರ್ಡರ್ ಇಸ್ ಅ ಫೋಬಿಯಾ. ಮೋರ್ ಸ್ಪೆಸಿಫಿಕ್, ತುಂಬಾ ಸ್ಪೆಸಿಫಿಕ್, ನಿರ್ದಿಷ್ಟವಾದಂತ ಗಾಬರಿಯೇ ಈ ಅತಿ ಭೀತಿ ಅಂತ ಆಗಿರ್ತದೆ. ಅತಿ ಭೀತಿ ಬರೆಯುವುದಾದ್ರೆ ಕನ್ನಡದಲ್ಲಿ, ಫೋಬಿಯಾ ಈಸ್ ಇರ್ರಾಷನಲ್ ಆರ್ ಪರ್ಸಿಸ್ಟೆಂಟ್ ಫಿಯರ್ ಆಫ್ ಸಮಥಿಂಗ್. ನೋಡಿ, ಕನ್ನಡದಲ್ಲಿ ವಾಪಸ್ ಹೇಳ್ತಿದ್ದೇನೆ. ಫೋಬಿಯಾ ಈಸ್ ಆನ್, ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಫಸ್ಟ್, ಇರ್ರಾಷನಲ್ ಆರ್ ಪರ್ಸಿಸ್ಟೆಂಟ್ ಫಿಯರ್ ಆಫ್ ಸಮಥಿಂಗ್. ಇರ್ರಾಷನಲ್
ಕಾರಣವಿಲ್ಲದ, ಅಸ್ಪಷ್ಟ ಆರ್ ಪರ್ಸಿಸ್ಟೆನ್ಸ್. ಇರ್ರಾಷನಲ್ಸ್ ಮೀನ್ಸ್ ರಾಷನಲ್ ಅಂದ್ರೆ ಕಾರಣ ಇರುವಂತದ್ದು, ಇರ್ರಾಷನಲ್ ಅಂದ್ರೆ ಕಾರಣ ಇಲ್ಲದ್ದು. ವಿದೌಟ್ ರೀಸನ್ ಯು ಆರ್ ಗೆಟಿಂಗ್ ಆರ್ ಯು ಹ್ಯಾವ್ ಅ ಫಿಯರ್ ಆಫ್ ಸಮಥಿಂಗ್. ವಿದೌಟ್ ರೀಸನ್ ಅಂದ್ರೆ ಇರ್ರಾಷನಲ್, ಕಾರಣವಿಲ್ಲದ, ಆರ್ ಪರ್ಸಿಸ್ಟೆಂಟ್, ಅಸ್ಪಷ್ಟ. ನೀವ್ ಯಾಕೆ ಭಯ ಪಡ್ತೀರಿ ಅಂತ ನಿಮಗೆ ಸ್ಪಷ್ಟತೆ ಇಲ್ಲ. ಸೊ ಯು ಆರ್ ನಾಟ್ ವೆರಿ ಕ್ಲಿಯರ್ ಅಬೌಟ್ ದಿಸ್ ಫಿಯರ್. Not very clear about this fear. See, without a reason, and not very clear about why I'm getting fear. So ನಾನು ಯಾಕೆ ಭಯ ಪಡ್ತೇನೆ ಅಂತ ಹೇಳೋದಕ್ಕೆ ಸ್ಪಷ್ಟ ಮಾಹಿತಿಯೇ ನಿಮ್ಮಲ್ಲಿ ಇಲ್ಲ. ಸೊ ಕಾರಣವಿಲ್ಲದ ಅಥವಾ ಅಸ್ಪಷ್ಟವಾದ ಭಯ ಯಾವುದಾದರೂ ಒಂದು ವಸ್ತು ಅಥವಾ ಸನ್ನಿವೇಶದ ಬಗೆಗಿರುವಂತ ಭಯವನ್ನೇ ಹೇಳುದು ಫೋಬಿಕ್ ಡಿಸಾರ್ಡರ್ ಆರ್ ಅತಿ ಭೀತಿ. ಸೊ ದ ಸಮಥಿಂಗ್ ಮೈಟ್ ಬಿ ಆನ್ ಆಬ್ಜೆಕ್ಟ್. ಇದರಲ್ಲಿ ಸಮಥಿಂಗ್ ಅಂತ ಕೊಟ್ಟಿದಾರಲ್ಲ, ಫಿಯರ್ ಆಫ್ ಸಮಥಿಂಗ್ ಅಂತ, ಯಾವುದಾದರೂ ಅಂತ. ಯಾವುದಾದರೂ ಅಂದ್ರೆ ಅದು ಮೇ ಬಿ ಆಬ್ಜೆಕ್ಟ್ ಆಗಿರ್ಬೋದು, ಒಂದು ವಸ್ತುವೇ ಆಗಿರ್ಬೋದು, ಆರ್ ಅ ಸಿಚುವೇಶನ್, ಆರ್ ಮೇ ಬಿ ಅ ಸಿಚುವೇಶನ್, ಆರ್ ಮೇ ಬಿ ಅ ಸರ್ಕಮ್ಸ್ಟಾನ್ಸಸ್, ಯಾವುದೇ ಸನ್ನಿವೇಶ ಆಗಿರ್ಬೋದು. ಆರ್ ಮೇ ಇನ್ವಾಲ್ವ್ ಸೋಷಿಯಲ್ ಇಂಟರಾಕ್ಷನ್. ಸೋಷಿಯಲ್ ಇಂಟರಾಕ್ಷನ್ ಅಂದ್ರೆ ಸಾಮಾಜಿಕ ನಡೆಯುವಂತಹ ಸಾಮಾಜಿಕ ನಿಮ್ಮಲ್ಲಿ ಇಂಟ್ರಾಕ್ಷನ್ಸ್ ನಡೀತದೆ. ಇಂಟ್ರಾಕ್ಷನ್ ಅಂದ್ರೆ ಸಾಮಾಜಿಕ ಮಾತುಕತೆಗಳೆಲ್ಲ, ಸಾಮಾಜಿಕ ಸನ್ನಿವೇಶ, ಸಾಮಾಜಿಕ ಮಾತುಕತೆಯ ಸನ್ನಿವೇಶ. ಇಂಥದ್ದು ಸಿಚುವೇಶನ್ ಅಲ್ಲೂ ಕೂಡ ಕೆಲವರಿಗೆ ಮಾತಾಡ್ಲಿಕ್ಕೆ ಭಯಪಡೋದು. ಅದೇ ಸ್ಟೇಜ್ ಫಿಯರ್ ಅಂತ ನಾನು ಹೇಳಿದ್ದೆಲ್ಲ, ಸ್ಟೇಜ್ ಫಿಯರ್ ಆಗಿರ್ಬೋದು, ಅಥವಾ ಲೆಕ್ಚರರ್ಸ್ ಹತ್ರ ಬಂದು ಮಾತಾಡ್ಲಿಕ್ಕೆ ಭಯಪಡೋದು, ಹೊರಗೋಗ್ಲಿಕ್ಕೆ ಕೆಲವ್ರು ಭಯ ಪಡ್ತಾರೆ, ಯಾರೇನ್ ಅನ್ಕೊಳ್ತಾರ ಅಂತ. ಸೊ ದೀಸ್ ಕೈಂಡ್ಸ್ ಆಫ್ ಫಿಯರ್, ಸೋಷಿಯಲ್ ಇಂಟರಾಕ್ಷನ್ doesn't they hate to, or they doesn't want to interact with the persons. So these kinds of phobias are called as these kinds of fear are called as phobic disorder. ಇಂಥದೆಲ್ಲ ಭಯವನ್ನು ಕಾರಣ ಇಲ್ಲದೆ ಯಾರತ್ರಾದ್ರೂ ಮಾತಾಡ್ಲಿಕ್ಕೆ, ಯಾರತ್ರಾದ್ರೂ ಸಂಪರ್ಕ ಅಂದ್ರೆ ಸಾಮಾಜಿಕ ಸಂಪರ್ಕದ ಭಯ, ಯಾರೊಟ್ಟಿಗಾದ್ರೂ ಮಾತಾಡ್ಲಿಕ್ಕೂ ಭಯ ಪಡುವವರು ಇರ್ತಾರೆ. ಸೊ ದಿಸ್ ಇಸ್ phobic disorder. See, types of phobias. ಯಾವುದೆಲ್ಲ ಅತಿ ಭೀತಿ ಇದೆ, ಅತಿ ಭೀತಿಯ ಭಯ. ಸೊ ಸ್ಪೆಸಿಫಿಕ್ ಫೋಬಿಯಾ, ಸೋಷಿಯಲ್ ಫೋಬಿಯಾ, ಅಗ್ರೋಫೋಬಿಯಾ. ಸ್ಪೆಸಿಫಿಕ್ ಫೋಬಿಯಾ ಇನ್ ದ ಸೆನ್ಸ್ ನಿರ್ದಿಷ್ಟ ಅತಿ ಭೀತಿ, ಸೋಷಿಯಲ್ ಫೋಬಿಯಾ ಸಾಮಾಜಿಕ ಅತಿ ಭೀತಿ, ಅಗ್ರೋಫೋಬಿಯಾ ಮಾರುಕಟ್ಟೆ ಅಥವಾ ಬಯಲು ಪ್ರದೇಶದ ಅತಿ ಭೀತಿ. ಮಾರುಕಟ್ಟೆ ಅಂತ ಹೇಳಿದ್ರೆ ನೀವು ಮಾರ್ಕೆಟ್ ಭಯ ಆತರ ಅಂತ ತಿಳ್ಕೊಳ್ಬೇಡಿ, ಅದಿದೆ, ನಾನು ಹೇಳ್ತೇನೆ. ನೆಕ್ಸ್ಟ್ ಒನ್, the specific phobia. Specific phobia refers to an irrational or a persistent fear of some objects or specific situation, such as fear of dogs, fear of being in small enclosed spaces, means claustrophobia. Specific phobia ಅಂದ್ರೆ ನಾನು ಹೇಳಿದೆ, fear of something, specific objects or a specific person or a specific situation. ಯಾವುದಾದ್ರೂ ನಿರ್ದಿಷ್ಟ ಭಯ, ಯಾವುದಾದ್ರೂ ನೋಡಿ. ಸಿ, here is also I have already mentioned, fear is something irrational or persistent. irrational ಅಂದ್ರೆ ಕಾರಣವಿಲ್ಲದ ಅಸ್ಪಷ್ಟವಾದ ಭಯ. ಯಾವುದೇ ನಿರ್ದಿಷ್ಟ ವಸ್ತುವಿನ ಮೇಲೆ, ನಿರ್ದಿಷ್ಟ ಸನ್ನಿವೇಶದ ಬಗೆಗೆ, ನಿರ್ದಿಷ್ಟ ವ್ಯಕ್ತಿಯ ಮೇಲೆ ಇರುವಂತಹ ಕಾರಣವಿಲ್ಲದ ಭಯವನ್ನೇ ಹೇಳುವುದು ನಿರ್ದಿಷ್ಟ ಭಯ. ನಿರ್ದಿಷ್ಟ ಭಯ ಅಲ್ಲ, ಅತಿ ಭೀತಿ. ಇದು ಅತಿ ಭೀತಿ. ಸೊ ಸ್ಪೆಸಿಫಿಕ್ ಫೋಬಿಯಾ ರೆಫರ್ಸ್ ಟು irrational or persistent fear of some object ಅಂತ ಹೇಳಿದ್ರೆ ವಸ್ತು ಅಥವಾ ವ್ಯಕ್ತಿ ಇರ್ಬೋದು, ಸ್ಪೆಸಿಫಿಕ್ ಸಿಚುವೇಶನ್ ನಿರ್ದಿಷ್ಟ ಘಟನೆಯ ಮೇಲೆ ಭಯ ಇರ್ಬೋದು. ನೋಡಿ, ಎಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸಚ್ as ಫಿಯರ್ ಆಫ್ ಡಾಗ್ಸ್. ಕೆಲವರಿಗೆ ನಾಯಿ ಕಂಡ್ರೆ ಭಯ, ಕೆಲವು ರೀಸನ್ಸ್ ಇರ್ತದೆ. ಕೆಲವು ಸಲ there may be a rational reasons also there. ಎಲ್ಲೋ ಸಣ್ಣದಿರ್ಬೇಕಾದ್ರೆ ನಾಯಿ ಕಂಡು ಭಯ ಆಗಿ ಅದನ್ನೇ ಜನರಲೈಸ್ಡ್ ಮಾಡುವಂತ ಸಾಧ್ಯತೆ ಇದೆ. ನಾಯಿ ಕಚ್ಚಿರುವುದ್ರಿಂದಾಗಿ ಮತ್ತು ವಾಪಸ್ ನಾಯಿಯನ್ನು ದೂರದಿಂದ ಕಂಡ್ರು ಭಯ. ಎಲ್ಲೋ ಹತ್ರ ಬಂದು ಅದು ಬೊಗಳಿದ್ರೆ ಭಯ ಪಡುವಂತದ್ದು, ದಟ್ ಇಸ್ ರಾಷನಲ್ ಒನ್. ಇರ್ರಾಷನಲ್ ಒನ್ ಯಾವಾಗ ಅಂತ ಹೇಳಿದ್ರೆ ದೂರದಿಂದ ನಾಯಿಯನ್ನು ಕಂಡ್ರು ಭಯ ಪಡ್ತಾರೆ, ನಾಯಿಯ ಚಿತ್ರವನ್ನು ಕಂಡ್ರು ಭಯ ಪಡ್ತಾರಲ್ಲ, ದಟ್ ಈಸ್ ಇರ್ರಾಷನಲ್ ಫಿಯರ್. ಫಿಯರ್ ಆಫ್ ಡಾಗ್ಸ್ ಏನ್ ಮಾಡುದಿಲ್ಲ. ಹಾಗೆ ಅಂತ ಹೇಳಿದ್ರೆ ನೀವು ಕೆಳಗೆ ಬಗ್ಗಿದ್ರೆ ಒಂದ್ಸಲ ಕಲ್ಲೆಕ್ಕುವಾಗ ಅದು ಓಡಿ ಬಿಡ್ತದೆ. ಸೊ ಫಿಯರ್ ಆಫ್ ಬೀಯಿಂಗ್ ಇನ್ ಅ ಸ್ಮಾಲ್ ಎನ್ಕ್ಲೋಸ್ಡ್ ಸ್ಪೇಸಸ್. ಕೆಲವರಿಗೆ ಈ ಲಿಫ್ಟ್ ಅಲ್ಲೆಲ್ಲ ಒಬ್ರೇ ಹೋಗ್ಲಿಕ್ಕೆ ಭಯ, ಇಲ್ಲಿ ಕರೆಂಟ್ ನಿಂತು ಹೋಗ್ತದಂತೆ ಅಂತ ಇಲ್ಲ ಭಯ ಪಡುವಂತದ್ದು.
ಸರಿಯಾದ ರೀತಿಯಲ್ಲಿ ವೆಂಟಿಲೇಷನ್ ಅಂದ್ರೆ ಗಾಳಿ ಎಲ್ಲವೂ ಸಿಗ್ತದೆ ನಿಮ್ಗೆ. ಒಂದ್ ವೇಳೆ ಕರೆಂಟ್ ಹೋದ್ರು ಸಹ ಈಗ ಜನರೇಟರ್ ಅಂತದೆಲ್ಲ ವ್ಯವಸ್ಥೆಗಳು ಇರ್ತದೆ. ವಿತೌಟ್ ಅ ರೀಸನ್ ಯು ಆರ್ ಇಟಿಂಗ್ ಫಿಯರ್ ಆಫ್ ಬೀಯಿಂಗ್ ಎನ್ಕ್ಲೋಸ್ ಪ್ಲೇಸಸ್. ತುಂಬಾ ಸಣ್ಣ ಜಾಗ, ಇಕ್ಕಟ್ಟಿನ ಜಾಗ ಇರ್ತದಲ್ಲ, ಅದಕ್ಕೆ ಹೇಳುದು ಕ್ಲಾಸ್ಟ್ರೋಫೋಬಿಯಾ. ತುಂಬಾ ಇಕ್ಕಟ್ಟಿನ ಜಾಗ, ಸಣ್ಣ ರೂಮ್, ಇಂಥ ಜಾಗದಲ್ಲೆಲ್ಲ ಇರ್ಲಿಕ್ಕೆ ತುಂಬಾ ಭಯ ಪಡುವುದು ಇರ್ತದೆ. ಫಿಯರ್ ಆಫ್ ಬೀಯಿಂಗ್ ಇನ್ ಎನ್ಕ್ಲೋಸ್ಡ್. ಎನ್ಕ್ಲೋಸ್ಡ್ ಅಂದ್ರೆ ಮುಚ್ಚಿರುವಂತದ್ದು, ಬಾಗಿಲು ಹಾಕಿ ಮುಚ್ಚಿರುವಂತ ಕೋಣೆಯಲ್ಲಿ ಕುತ್ಕೊಳ್ಳಿಕ್ಕೆ ಭಯ ಪಡೋದು, ಎನ್ಕ್ಲೋಸ್ಡ್ ಸ್ಪೇಸಸ್. ಮಾರ್ಕ್ಡ್, ಸಿ ಮಾರ್ಕ್ಡ್ ಅಂಡ್ ಪರ್ಸಿಸ್ಟೆಂಟ್ ಫಿಯರ್, ದಟ್ ಈಸ್ ಮಾರ್ಕ್ಡ್ ಅಂದ್ರೆ ಗುರುತಿಸಲ್ಪಡ್ತದೆ. ಇದನ್ನ ನೋಡ್ಬೇಕಾದ್ರೆ ಗೊತ್ತಾಗ್ತದೆ ಎಲ್ರಿಗೂ ಈ ರೀತಿಯಾದಂತ ಭಯ ಇದೆ ಅಂತ ಗುರುತಿಸ್ಲಿಕ್ಕೆ ಆಗ್ತದೆ. ಅಂಡ್ ಪರ್ಸಿಸ್ಟೆಂಟ್, ಪರ್ಸಿಸ್ಟೆಂಟ್ ಅಂದ್ರೆ ಅಸ್ಪಷ್ಟ, ಅಸ್ಪಷ್ಟ ಕಾರಣವಿಲ್ಲದ್ದು, ಸ್ಪಷ್ಟತೆ ಇಲ್ಲ ನಿಮಗೆ ಯಾಕೆ ನೀವು ಭಯ ಪಡ್ತೀರಿ ಅಂತ ಸ್ಪಷ್ಟತೆ ಇಲ್ಲ. ಫಿಯರ್ ದಟ್ ಈಸ್ ಎಕ್ಸೆಸಿವ್, ಎಕ್ಸೆಸಿವ್ ಅಂತ ಹೇಳಿದ್ರೆ ಜಾಸ್ತಿ ಇರ್ತದೆ ಭಯ. ಆರ್ ಅನ್ರೀಸನೇಬಲ್, ಆರ್ ಅನ್ರೀಸನೇಬಲ್ ಕಾರಣ ಇಲ್ಲ ನಿಮ್ಗೆ ಯಾಕೆ ನೀವು ಭಯ ಪಡ್ತೀರಿ, ಕಾರಣನೇ ಇಲ್ಲ, ನಿಮ್ಗೆ ಗೊತ್ತಿಲ್ಲ ನೀವ್ ಯಾಕೆ ಭಯ ಪಡ್ತೀರಿ ಅಂತ. ಹಲ್ಲಿ ಕಂಡ್ರೆ ಭಯ, ನನ್ಗೆ ಯಾಕೆ ಭಯ ಅಲ್ಲಿನ್ ಕಂಡ್ರೆ, ಅದನ್ನ ನೋಡಿದ್ರೆ ಗಲೀಜು ಅಂತ, ಗಲೀಜು ಅಂತ ಅನಿಸುದಂತ ಕಾರಣನಾ? ಅಲ್ವೇ ಅಲ್ಲ. ಸೊ ವೈಲ್ ಸೀಯಿಂಗ್ ದ ಲಿಸರ್ಡ್ ಐ ಫೀಲ್ somewhat dirtiness feeling or somewhat ವಾಮಿಟಿಂಗ್ ಫೀಲಿಂಗ್ ಐ ಆಮ್ ಗೆಟ್ಟಿಂಗ್ ಅಂತ ಹೇಳಿದ್ರೆ ಅದ್ರಲ್ಲಿ ಅರ್ಥನೇ ಇಲ್ಲ. ದೇರ್ ಇಸ್ ನೋ ಎಕ್ಸಾಕ್ಟ್ ಮೀನಿಂಗ್ ಆರ್ ರೀಸನ್ ಇನ್ that in that in that you are giving reason. uh, in that your reasons there is no nothing real reason is no nothing not there, real reason is not there. So unreasonable ಕಾರಣವಿಲ್ಲದ್ದು ನೀವು ಅಂದ್ರೆ ರೀಸನ್ ಕಾರಣ ಕೂಡ ಕೊಡ್ಲಿಕ್ಕೆ ಆಗುವಂತದ್ದು ಆಗದೇ ಇರುವಂತದ್ದು. ಕ್ಯೂಡ್ ಬೈ ದಿ ಪ್ರೆಸೆನ್ಸ್ ಆರ್ ಆಂಟಿಸಿಪೇಷನ್ ಆಫ್ ಅ ಸ್ಪೆಸಿಫಿಕ್ ಆಬ್ಜೆಕ್ಟ್ ಆರ್ ಸಿಚುವೇಶನ್. ಕ್ಯೂಡ್ ಬೈ ಪ್ರೆಸೆನ್ಸ್ ಆರ್ ಆಂಟಿಸಿಪೇಷನ್, ಪ್ರೆಸೆನ್ಸ್ ಆರ್ ಆಂಟಿಸಿಪೇಷನ್ ಆಫ್ ಅ ಸ್ಪೆಸಿಫಿಕ್, ಯಾವುದೇ ಒಂದು ಘಟನೆಗೆ ಒಳಗಾದಾಗ, ಯಾವುದೇ ಒಂದು ವ್ಯಕ್ತಿ ಅಥವಾ ಯಾವುದೇ ಒಂದು ವಸ್ತು ನಿಮ್ಮಲ್ಲಿ ನಿರ್ದಿಷ್ಟ ವಸ್ತುವಿಗೆ ಕಾಣಿಸಿಕೊಂಡಾಗ ನಿಮ್ಮಲ್ಲಿ ಉಂಟಾಗುವ ಸಡನ್ ಆದಂತ ಎಕ್ಸಾಜರೇಟೆಡ್ ಅಂತ, ಎಕ್ಸೆಸಿವ್ ಅತಿಯಾಗಿ ಉಂಟಾಗುವಂತ ಭಯವನ್ನೇ ಹೇಳುದು ಸಾಮಾನ್ಯ ಅತಿಭೀತಿ ಅಂತ. ಫಾರ್ ಎಕ್ಸಾಂಪಲ್ ಫ್ಲೈಯಿಂಗ್, ಹೈಟ್ಸ್. ಫ್ಲೈಯಿಂಗ್ ಕೆಲವರಿಗೆ ಹಾರುದು ಅಂತ ಹೇಳಿದ್ರೆ ಭಯ, ಮೇಲೆ ಹಾರುದು ಅಂತ ಹೇಳಿದ್ರೆ ಅಥವಾ ಮೇಲಿಂದ ಒಂದು ಸ್ಟೆಪ್ಸ್ ಇಂದ ಕೆಳಗೆ ಹಾರುದು ಅಂತ ಹೇಳಿದ್ರೆ. ಹೈಟ್ಸ್ ಎತ್ತರ ಕಂಡ್ರೆ ಕೆಲವರಿಗೆ ಭಯ. ರಿಸೀವಿಂಗ್ ಇಂಜೆಕ್ಷನ್, ಕೆಲವರಿಗೆ ಇಂಜೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಭಯ. ಇಂಜೆಕ್ಷನ್ ತಗೊಳ್ಬೇಕಾಗ್ತದೆ, ಎಂತ ಇದೆ ಒಂದು ಸೊಳ್ಳೆ ಜಸ್ಟ್ ಒಂದು ಸೊಳ್ಳೆ ಕಚ್ಚಿದಷ್ಟು ಮಾತ್ರ ಇರುದು, ವಿದೌಟ್ ಅ ರೀಸನ್. ಇಂಜೆಕ್ಷನ್ ಅಂತ ಹೇಳಿದ್ರೆ ಹೆದರ್ತಾರೆ, ಅದಕ್ಕಿಂತ ದೊಡ್ಡ ದೊಡ್ಡ ನೋವು ತಿನ್ಲಿಕ್ಕೆ ರೆಡಿ ಇರ್ತಾರೆ, ಇಂಜೆಕ್ಷನ್ ಮಾತ್ರ ದೇ ಗೆಟ್ಸ್ ಫಿಯರ್ ಅಬೌಟ್ ಇಂಜೆಕ್ಷನ್. In spite of they can able to receive a big or the extremes kinds of pain, but they get scared to get uh, receiving while they are scaring while getting the injections. So seeing a blood, ಕೆಲವರಿಗೆ ಬ್ಲಡ್ ನೋಡಿದ ಕೂಡಲೇ ಹೆದರಿಕೆ ಆಗ್ತಾರೆ, ರಕ್ತವನ್ನು ನೋಡಿದ ಕೂಡಲೇ ಭಯ ಪಡ್ತಾರೆ, ತಲೆದ್ರಿಗೆ ಬೀಳುವವರು ಇದ್ದಾರೆ. ರಕ್ತ ನೋಡಿದ್ರೆ ಎಂತ ಇದೆ, ನೋಡಿದ್ರೆ ಭಯ ಪಡುವಂತದ್ದು ಎಂತ ಇದೆ ಅಲ್ವಾ? ಕಾರಣ ಇಲ್ಲದ ಭಯ, ಓವರ್ ಆಕ್ಟಿಂಗ್ ಅಂತ ಕೆಲವರು ಇರ್ತಾರೆ. ಎಕ್ಸ್ಪೋಜರ್ಸ್ ಟು ದಿ ಫೋಬಿಕ್ ಸಿಚುವೇಶನ್, ಯಾವುದೇ ಗಾಬರಿ ಪಡುವಂತ ಅತಿಭೀತಿಯಾದಂತ ಸಂದರ್ಭಕ್ಕೆ ನೀವು ಒಳಗಾದಾಗ, ಆರ್ ಆಬ್ಜೆಕ್ಟ್ಸ್ ಆಲ್ಮೋಸ್ಟ್ ಇನ್ವೇರಿಯಬಲ್ ಪ್ರೊವೋಕ್ಸ್ ಆನ್ ಇಮ್ಮಿಡಿಯೇಟ್ ಆಂಗ್ಸೈಟಿ ರೆಸ್ಪಾನ್ಸ್. ಕೆಲವು ಸಲ ಇಮ್ಮಿಡಿಯೇಟ್, ಕೂಡಲೇ ತಕ್ಷಣಕ್ಕೆ ನಿಮ್ಮಲ್ಲಿ ಗಾಬರಿಯ ಆತಂಕದ ಒಂದು ಎಮೋಷನ್ಸ್, ಆತಂಕಕ್ಕೆ ಒಳಗಾಗುವಂತ ಒಂದು ಪ್ರತಿಕ್ರಿಯೆಯನ್ನು ತೋರಿಸಿ ಬಿಡ್ತೀರಿ. ಆತಂಕಕ್ಕೊಳಗಾದ ಪ್ರತಿಕ್ರಿಯೆಯನ್ನು ತೋರಿಸಿ ಬಿಡ್ತೀರಿ. ಯಾವುದೇ ಇಂತ ಅತಿಭೀತಿಗೆ ಒಳಗಾದ ಸಂದರ್ಭಕ್ಕೆ, ಅತಿಭೀತಿಗೆ ಸಂಬಂಧಪಟ್ಟ ಸಂದರ್ಭಕ್ಕೆ ನೀವು ಒಳಗಾದಾಗ ಒಮ್ಮಿಂದೊಮ್ಮೆಲೆ ತಕ್ಷಣಕ್ಕೆ ನೀವು ಒಂದೇ ಸಲಕ್ಕೆ ತಕ್ಷಣಕ್ಕೆ ನೀವು ಆಂಗ್ಸೈಟಿ ರೆಸ್ಪಾನ್ಸ್, ಆಂಗ್ಸೈಟಿ ಗಾಬರಿಯ ಪ್ರತಿಕ್ರಿಯೆಯನ್ನು ತೋರಿಸ್ತೀರಿ. ಇನ್ ಚಿಲ್ಡ್ರನ್, ಮಕ್ಕಳಲ್ಲಿ ಎಸ್ಪೆಷಲಿ ಹೇಗಿರ್ತದೆ ಅಂತ ಹೇಳಿದ್ರೆ ಇದು ದ ಆಂಗ್ಸೈಟಿ ಎಕ್ಸ್ಪ್ರೆಸ್ ಬೈ ಕ್ರೈಯಿಂಗ್. ಕೆಲವು ಸಲ ಕ್ರೈಯಿಂಗ್, ಅಳ್ತಾರೆ ಅವರು. ಟ್ಯಾಂಟ್ರಮ್ಸ್, ಅದರಿಂದ ತಪ್ಪಿಸ್ಲಿಕ್ಕೆ ನೋಡ್ತಾರೆ. ಫ್ರೀಸಿಂಗ್ ಆರ್ ಕ್ಲಿಂಗಿಂಗ್, ಕೆಲವು ಸಲ ಆ ಭಯವನ್ನು ಗಟ್ಟಿಯಾಗಿ ಊರಿ ಬಿರ್ತದೆ ಆ ಭಯ ಅಂತ ಹೇಳುದು. ಕೆಲವು ಸಲ ಅವರು ಇದಕ್ಕೆ ಮೇನ್ ಕಾರಣ ಏನು ಅಂತ ಹೇಳಿದ್ರೆ, ಈ ಭಯ ಪಡುವುದಕ್ಕೆ ಮುಖ್ಯ ಕಾರಣ ಅವ್ರು ಕೆಲವು ಸಲ ದೊಡ್ಡವರನ್ನು ನೋಡಿಯೂ ಭಯ ಪಡುದು. ಇದು ದೊಡ್ಡವರಂದ್ರೆ ದೊಡ್ಡವರು ಎಲ್ಲಾರು ಜಿರಳೆಗೆ ಅಥವಾ ಹಲ್ಲೆಯನ್ನು ನೋಡಿ ಭಯ ಪಟ್ರು. ಇವ್ರಿಗೆ ಅದನ್ನ ನೋಡಿ ನೋಡಿ ಅಭ್ಯಾಸ ಆಗಿ ವೈಲ್ ಸೀಯಿಂಗ್ ದ ಎಲ್ಡರ್ಸ್ ಬಿಹೇವಿಯರ್
they also adopt the same kinds of behavior. So these kinds of behavior, they also develop, and these behaviors, these kinds of behavior permanently relied on them, permanently live on these children. So while by seeing the elders behavior, ಕೆಲವು ಸಲ ದೊಡ್ಡವರನ್ನು ನೋಡಿಯೂ ಈ ಭಯ ನೆಲೆಗೊಳ್ಳುವ ಕಾರಣವೂ ಇದೆ. ಅವರಲ್ಲಿ ಗಟ್ಟಿಯಾಗಿ ನಿಂತು ಬಿಡುತ್ತದೆ. ನೋಡಿ, ಇನ್ನು ಸ್ಪೆಸಿಫಿಕ್ ಫೋಬಿಯಾದು ಫೋಬಿಕ್ ಸಿಚುವೇಶನ್ ಇಸ್ ಅವಾಯ್ಡೆಡ್. ಕೆಲವು ಸಲ ಫೋಬಿಕ್ ಸಿಚುವೇಶನ್, ಇಂಥ ಸಿಚುವೇಶನ್ ಅನ್ನು, ಇಲ್ಲಾದ್ರೂ ಜಿರಳೆ ಕಾಣುವ ಸನ್ನಿವೇಶ ಅಥವಾ ಇಂಥ ಸನ್ನಿವೇಶವನ್ನು ಸಾಧ್ಯ ಆದಷ್ಟು ದೇ ಆರ್ ಟ್ರೈಯಿಂಗ್ ಟು ಅವಾಯ್ಡ್ ದಿಸ್ ಸಿಚುವೇಶನ್ಸ್. ಇಂಥ ಸನ್ನಿವೇಶವನ್ನು ಸಾಧ್ಯ ಆದಷ್ಟು ತಡಿಲಿಕ್ಕೆ ನೋಡ್ತಾರೆ. ಅವರು ಅಲ್ಲಿಗೆ ಹೋಗುದೇ ಇಲ್ಲ. ಜಿರಳೆ ಇದ್ರೆ ಜಿರಳೆ ಇರೋ ರೂಮಿಗೆ ಹೋಗುದೇ ಇಲ್ಲ. ದೇ ಅವಾಯ್ಡ್ ಟು ಗೋ ಫಾರ್ ದಟ್ ರೂಮ್. If there is a cockroach, they don't want to go to that room. If there is a lizard, they don't want to go to that room. Or if they have a claustrophobia, they avoid that enclosed room. Enclosed ಅಂದ್ರೆ ಮುಚ್ಚಿರುವ ರೂಮಿಗೆ ಹೋಗುದೇ ಇಲ್ಲ. If they have a lift phobia, if they have fear of lift, they hesitate or they avoid going through the lift. They just use the steps itself. ಸ್ಟೆಪ್ಸ್ ಅಲ್ಲೇ ಹೋಗ್ತಾರೆ. ದೇ ಅವಾಯ್ಡ್, ಅವರು ಲಿಫ್ಟ್ ಅಲ್ಲಿ ಹೋಗೋದನ್ನು ಬಿಟ್ಟು ಬಿಡ್ತಾರೆ. ಅಂತ ಸನ್ನಿವೇಶವನ್ನು ಅವರು, ಯಾವುದಾದ್ರೂ ಸನ್ನಿವೇಶ ಅವರಿಗೆ ಅತಿಭೀತಿಯನ್ನು ಉಂಟು ಮಾಡಿದ್ರೆ ಅಂತ ಸನ್ನಿವೇಶವನ್ನು ಅವರು ಕಂಪ್ಲೀಟ್ ಆಗಿ ನಿರ್ಬಂಧಿಸಿ ಬಿಡ್ತಾರೆ, ತಡೆದು ಬಿಡ್ತಾರೆ. ದಿ ಅವಾಯ್ಡೆನ್ಸ್ ಆಫ್ ಫೋಬಿಕ್ ಸಿಚುವೇಶನ್ ಮೇ ಇಂಟರ್ಫಿಯರ್ ಸಿಗ್ನಿಫಿಕೆಂಟ್ಲಿ ವಿತ್ ಪರ್ಸನ್ಸ್ ನಾರ್ಮಲ್ ರೂಟೀನ್. ಇಂಥ ತಡೆಯುವಂತ ಈ ಫೋಬಿಕ್ ಸಿಚುವೇಶನ್ಸ್, ಗಾಬರಿಗೊಳಗಾಗುವಂತ ಅತಿಭೀತಿ ಉಂಟು ಮಾಡುವಂತ ಸನ್ನಿವೇಶವನ್ನು ನೀವು ತಡೆಯುವುದರಿಂದಾಗಿ ನಿಮಗೆ ಅದು ತೊಂದರೆ ಆಗ್ತದೆ, ನಿಮಗೆ ದೊಡ್ಡ ತೊಂದರೆ ಆಗ್ತದೆ. ಮೀ ಇಂಟರ್ಫಿಯರ್ಸ್ ಸಿಗ್ನಿಫಿಕೆಂಟ್ಲಿ ವಿತ್ ದ ಪರ್ಸನ್ ನಾರ್ಮಲ್ ರೂಟೀನ್. ನಿಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ನಿಮ್ಗೆ ತೊಂದರೆ ಆಗ್ತದೆ. ಇಟ್ ಇಂಟರ್ಫಿಯರ್ಸ್ ಇನ್ ಯುವರ್ ಡೈಲಿ ರೂಟೀನ್ ಫಂಕ್ಷನ್ಸ್. ನಿಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಇದು ಅಂದ್ರೆ ಅಡ್ಡಗಾಲಾಗಿ ಬಿಡ್ತದೆ. ಇಟ್ ಇಂಟರ್ಫಿಯರ್ಸ್, ಅಡ್ಡಗಾಲಾಗ್ತದೆ. ನಿಮ್ಮ ದಿನನಿತ್ಯ ಚಟುವಟಿಕೆಯನ್ನು ಸರಿಯಾಗಿ ಮಾಡ್ಲಿಕ್ಕೆ ಬಿಡುದಿಲ್ಲ. ಈ ರೀತಿಯಾದಂತ ಅತಿಭೀತಿಯಾಗಿ ಬಿಟ್ರೆ ಯಾರಿಗೆ ತಾನೇ ಮಾಡ್ಲಿಕ್ಕೆ ಆಗ್ತದೆ? ನಾರ್ಮಲ್ ಆಗಿ ಆಫೀಸ್ ಕೆಲಸ ಕೊಡ್ತಾರೆ ಅಂತ ಆಗ್ಬೇಕಾದ್ರೆ ಅಲ್ಲಿ ಜಿರಳೆ ಇದೆ, ಏನಾದ್ರೂ ಉಂಟು, ಫೈಲ್ಸ್ ಅಲ್ಲಿ ಉಂಟು ಅಂತೇಳಿ ನೀವು ಭಯ ಪಟ್ರೆ ನಿಮ್ಮನ್ನ ಕೆಲಸದಿಂದ ತೆಗ್ದಾಕಿ ಬಿಡ್ತಾರೆ, ನೀವು ಅತಿಯಾಗಿ ಭಯ ಪಡುದು ತೋರಿಸಿದ್ರೆ. So if you show your excessive fears or immediate reactions towards the fear of any specific objects, especially cockroach, while you are receiving the file, or a lizard, or you have a phobia of lift, fear of lift, definitely the owner or MD, managing director, will give a resignation to you, or they may leave you from the job. ನಿಮ್ಮನ್ನು ಜಾಬ್ ಇಂದ ಬಿಡುವಂತ ಸಾಧ್ಯತೆ ಇರ್ತದೆ. ಆಕ್ಯುಪೇಷನಲ್ ಫಂಕ್ಷನಿಂಗ್ ಅಂದ್ರೆ ಅದೇ ಔದ್ಯೋಗಿಕ ಚಟುವಟಿಕೆಗಳಲ್ಲೂ ಕೂಡ ಕೆಲವು ಸಲ ಸಮಸ್ಯೆ ಆಗ್ತದೆ. ಸೋಷಿಯಲ್ ಆಕ್ಟಿವಿಟಿ, ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ಭಯ ಆಗ್ತದೆ ಕೆಲವರಿಗೆ ಸಮ್ ಪೀಪಲ್ hesitate to, or they have excessive fear towards while interacting with other people. ಬೇರೆ ಜನರೊಟ್ಟಿಗೆ ಸಂಪರ್ಕಕ್ಕೊಳಗಾದಾಗ ಭಯ ಇರ್ತದೆ. ಸೊ ದೀಸ್ ಇಂಟರ್ಫಿಯರ್ಸ್ ಇನ್ ದೇರ್ ಸೋಷಿಯಲ್ ಆಕ್ಟಿವಿಟೀಸ್. ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ಭಯ ಆಗುವಂತ ಸಾಧ್ಯತೆ ಇರ್ತದೆ. ರಿಲೇಶನ್ಶಿಪ್, ಸಂಬಂಧಗಳು ಕೂಡ ಹಾಳಾಗ್ತದೆ. ಇವರಿಗೆ ಭಯ ಅಂತ ಹೇಳುವಾಗ, ನಿಮಗೆ ಭಯ ಉಂಟು ಅಂತ ಆಗುವಾಗ ನಿಮ್ಮನ್ನೆಲ್ಲರೂ ದೂರ ಮಾಡಿ ಬಿಡ್ತಾರೆ. ಸೊ ಇಫ್ ಯು ಹ್ಯಾವ್ ದೀಸ್ ಕೈಂಡ್ಸ್ ಆಫ್ ಅನ್ನೆಸೆಸರಿ, irrational, excessive fear, then most of the people will just they will maintain a distance, or they will be far from you. ಅವರು ನಿಮ್ಮಿಂದ ದೂರ ಆಗ್ತಾರೆ. ನಿಮ್ಮ ಭಯವೇ ಅವರಿಗೂ ಬಂದು ಬಿಡ್ತದೆ ಅಂತ ನಿಮ್ಮಿಂದ ದೂರ ಆಗಿ ಬಿಡ್ತಾರೆ. ಸೊ they may also develop these kinds of fear because they think that they may also develop these kinds of fear, so they avoid your relationships. ಸೊ sometimes ನಿಮ್ಮ ರಿಲೇಶನ್ಶಿಪ್ ಅನ್ನು, ನಿಮ್ಮ ಸಂಬಂಧವನ್ನು ಬಿಟ್ಟು ಬಿಡ್ತಾರೆ. or there is a marked distress about having the phobia. there is a marked distress. ಕೆಲವು ಸಲ ಬೇಗುದಿ ಆಗಿಬಿಡ್ತದೆ, ಸಂಕಟ ಆಗಿಬಿಡ್ತದೆ. ಇಂಥ ಅತಿಭೀತಿಯನ್ನು ಹೊಂದುವುದರಿಂದಾಗಿ ನೀವೇ ಒಳಗೊಳಗೆ ಸಂಕಟ ಪಡ್ತೀರಿ. ನೆಕ್ಸ್ಟ್ ಇದು ನೋಡುವ, ಸೋಷಿಯಲ್ ಫೋಬಿಯಾ. ನೆಕ್ಸ್ಟ್ ಟೈಪ್ ಅಂದ್ರೆ ಸಾಮಾಜಿಕ ಅತಿಭೀತಿ. This involves a fear of interacting with others or being in a social situation. ನೋಡಿ, and is one of the most common phobias people experience. ಇದು ಕೂಡ ಒನ್ ಆಫ್ ದಿ ಮೋಸ್ಟ್ ಕಾಮನ್, ಸಾಮಾನ್ಯವಾಗಿ ಎಲ್ಲ ಜನರು
ಎಲ್ಲಾ ಜನರಲ್ಲ, ಕೆಲವರು, ಸಮ್ ಆಫ್ ದಿ ಪೀಪಲ್, ಮೋಸ್ಟ್ ಕಾಮನ್ ಫೋಬಿಯಸ್ ಪೀಪಲ್ ಎಕ್ಸ್ಪೀರಿಯನ್ಸ್. ಕೆಲವೊಂದು ಜನರು ಅನುಭವಿಸುವಂತ ಭಯವೇ ಇದು. ಈ ರೀತಿಯಾದಂತ ಭಯ ಏನು ಅಂತ ಹೇಳ್ತೇನೆ, ದಿಸ್ ಇನ್ವಾಲ್ವ್ಸ್ ಫಿಯರ್ ಆಫ್ ಇಂಟರಾಕ್ಟಿಂಗ್. ಯಾವುದಾದ್ರೂ ಜನರ ಜೊತೆಗೆ ಮಾತಾಡ್ಲಿಕ್ಕೆ, ಬೆರೆಯುವಂತದ್ದು, ಮಾತಾಡ್ಲಿಕ್ಕೆ, ಇಂಟರಾಕ್ಟಿಂಗ್ ವಿತ್ ಅದರ್ಸ್, ಯಾವುದಾದ್ರೂ ಬೇರೆ ಜನರ ಜೊತೆ ಬೆರಿಲಿಕ್ಕೆ, ಅಥವಾ ಬೀಯಿಂಗ್ ಇನ್ ಸೋಷಿಯಲ್ ಸಿಚುವೇಶನ್, ಸಾಮಾಜಿಕ ಸಂದರ್ಭದಲ್ಲಿರ್ಲಿಕ್ಕೆ. ಫಾರ್ ಎಕ್ಸಾಂಪಲ್, ಸೋಷಿಯಲ್ ಸಿಚುವೇಶನ್ ಇನ್ ದ ಸೆನ್ಸ್ ಆಫ್ ಸೋಷಿಯಲ್ ಫಸ್ಟ್, any kinds of Krishna Janmashtami, for example, or else Ganesh Chaturthi, or else any social activity, social functions ಇರ್ತದೆ ಯಾವ್ದಾದ್ರು, any kinds of dance functions, ಅಂತ functions ಗೆ they avoid, the people those who have a social phobia, they avoid these kinds of social activities or social interaction. ಸಾಮಾಜಿಕ ಚಟುವಟಿಕೆ ಮತ್ತು ಇಂಥ ಸಂಪರ್ಕ ಇರುವಂತದ್ದು, ಇಂಟ್ರಾಕ್ಟಿಂಗ್ ವಿತ್ ಅದರ್ಸ್, ಯಾರಾದ್ರೂ ಜೊತೆಗೆ ಸಂಪರ್ಕ, ಮಾತಾಡ್ಲಿಕ್ಕೆ ಇರ್ತದಲ್ಲ, ಅವಾಗ ಅವ್ರಿಗೆ ಜೋರ್ ಹೆದ್ರಿಕೆ ಆಗುದು, ನಾನು ಮಾತಾಡಿ ತಪ್ಪಾಗ್ತದ, ಹೀಗೆ ಕೈಯನ್ನು ಈ ರೀತಿ ಮಾಡ್ತಾ ಇರ್ತದೆ, ನಾನು ಮಾತಾಡಿ ತಪ್ಪಾಗ್ತದ. ದೇ ಆರ್ ಗೆಟಿಂಗ್ ಸ್ಕೇರ್ to interacting with others while especially in the interview also, while interacting with the interviewer, they get scared. ನಾನ್ ಮಾತಾಡಿ ತಪ್ಪ, ನಾನ್ ಮಾತಾಡಿ am I wrong with this, am I wrong with this, I may get wrong, ನಾನ್ ತಪ್ಪಾಗ್ಬೋದು ಮಾತಾಡೋದು ಅಂತ ಆ ರೀತಿಯ ಭಯ ಪಡ್ತಾ ಇರ್ತಾರೆ. So people with the social anxiety disorder are afraid of being evaluated in some negative way by others. People with social anxiety, ನಾನು ಹೇಳಿದೆ, ಸಾಮಾಜಿಕ ಭಯ ಇರೋರು are afraid of being evaluated, are afraid of being evaluated, are afraid of being evaluated. ಪೀಪಲ್ ವಿತ್ ಸೋಷಿಯಲ್ ಆಂಗ್ಸೈಟಿ, ನೋಡಿ, ಸಾಮಾನ್ಯವಾಗಿ ಈ ಭಯ ಇರುವವರು, ಸಾಮಾಜಿಕ ಗಾಬರಿ ಅಥವಾ ಸಾಮಾಜಿಕ ಭಯ ಇರುವವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಅಫ್ರೈಡ್ ಆಫ್ ಬೀಯಿಂಗ್ ಇವ್ಯಾಲ್ಯೂಯೇಟೆಡ್, ಯಾರೋ ಜನ ನನ್ನನ್ನು ನೋಡಿ ದೇ ಮೇ ಇವ್ಯಾಲ್ಯೂಯೇಟ್, ದೇ ಮೇ ಜಡ್ಜ್ ಮೀ, ಅವ್ರು ನನ್ನನ್ನು ನೋಡಿ ಇಂಥವ್ರು, ನಾನು ಈ ತರ ಡ್ರೆಸ್ ಸರಿ ಹಾಕ್ಲಿಲ್ಲ, ನಾನು ಸರಿಯಾಗಿ ಮಾತಾಡ್ತಿಲ್ಲ ಅಂತ ನನ್ನನ್ನು ಅವರು ಪರೀಕ್ಷಿಸ್ತಾರೆ. they may evaluate me, they may judge me in some negative way by others. ನನ್ನನ್ನು ಋಣಾತ್ಮಕವಾಗಿ, ಇವಳು ಎಂತ ಹುಡುಗಿ, ಇವಳು ಈ ತರ ಮಾತಾಡ್ತಾಳಲ್ಲ ಅಂತ ಹೇಳಿ they may ನೆಗೆಟಿವ್, ಋಣಾತ್ಮಕವಾಗಿ ಬೇರೆಯವರಿಂದ ಪರೀಕ್ಷಿಸಲ್ಪಡ್ಬೋದು ಅಂತ ಹೇಳುವಂತ ಭಯ ಭಯದಿಂದಾಗಿ ಅವ್ರೇನ್ ಮಾಡ್ತಾರೆ, ಈ ರೀತಿಯಾದಂತ ಭಯ ಉಂಟಾಗ್ತದೆ ಅವರಿಗೆ. ಅವರು ಬೇರೆಯವರು ನಮ್ಮನ್ನು ಋಣಾತ್ಮಕವಾಗಿ ಪರೀಕ್ಷಿಸ್ತಾಗ್ರೆ, ಋಣಾತ್ಮಕವಾಗಿ ನೋಡ್ಬೋದು, ಆ ಕಾರಣ ಆ ಒಂದು ಯೋಚನೆ, that things they have, that kinds of fear or afraid of, they are afraid of being evaluated by some negative way by others. ಋಣಾತ್ಮಕವಾಗಿ ಬೇರೆಯವರು ನಮ್ಮನ್ನು ಜಡ್ಜ್ ಮಾಡ್ಬೋದು ಅಂತ ಹೇಳುವಂತ ಭಯದಿಂದಾಗಿ ಅವರು ಇದರಿಂದ ದೂರ ಇರ್ತಾರೆ. The individual fears that he or she will act in a way that will be humiliated or embarrassing. The individual fears that, ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಭಯ ಇದೆ, ಒಬ್ಬ ವ್ಯಕ್ತಿಗೆ ಭಯ ಇರ್ತದೆ ಏನಂತ ಹೇಳಿದ್ರೆ, that he or she will act in a way, ಅವ್ರು ಯಾವ ರೀತಿಯಲ್ಲಿ ವರ್ತಿಸ್ತಾರೆ ಅಂತ ಹೇಳಿದ್ರೆ, that will be humiliating and embarrassing. ಹ್ಯುಮಿಲೇಟಿಂಗ್, ತೀರಾ ಭಯ ಪಡುವಂತ ರೀತಿಯಲ್ಲಿ, ತೀರಾ ಮುಜುಗರ ಎನ್ನಿಸುವ ರೀತಿಯಲ್ಲಿ ವರ್ತಿಸ್ತಾರೆ. ಎಕ್ಸ್ಪೋಜರ್ ಟು ದಿ feared social situation almost provokes anxiety, which may takes the form of a situationally bound. Exposure to the feared social situation, ಯಾವ್ದಾದ್ರು ಅವ್ರಿಗೆ ಒಂದು ಎಕ್ಸಾಮ್ ಉಂಟು, ಈಗ ಒಂದು stage performance, if they have to give a stage performance, they have to get ready, or a stage performance in the sense dancing performance in front of the social gatherings. So in that situation, exposure to the feared social situation, they are getting a fear in themselves. So ಅಂತ ಸಂದರ್ಭದಲ್ಲಿ, ಯಾವುದೇ ಒಂದು ಸಂದರ್ಭದಲ್ಲಿ ಸಾಮಾಜಿಕವಾಗಿ ಅವರು ಎದುರಿಗೆ ಪ್ರದರ್ಶನ ನೀಡಬೇಕು ಅಂತ ಇರ್ಬೇಕಾದ್ರೆ, ಎಲ್ಲರ ಎದುರಿಗೆ ಒಂದು ಪ್ರದರ್ಶನ ನೀಡುವಂತ ಸಂದರ್ಭ ಬಂದಾಗ, ಸಿಚುವೇಶನ್ ಆಲ್ಮೋಸ್ಟ್ ಪ್ರೊವೋಕ್ಸ್, ಇದು ಎಂತಾಗ್ತದೆ ಅಂತ ಹೇಳಿದ್ರೆ, ಅವರಿಗೆ ಎಲ್ಲರ ಮುಂದೆ ಡ್ಯಾನ್ಸ್ ಅಥವಾ ಭಾಷಣ ಮಾಡ್ಬೇಕು ಅಂತ ಇರ್ಬೇಕಾದ್ರೆ, ಆರ್ ಎಲೋಕೇಶನ್ ಕಾಂಪಿಟೇಷನ್, ಇಫ್ ದೇರ್ ಇಸ್ ಅ ಎಲೋಕೇಶನ್ ಕಾಂಪಿಟೇಷನ್ or a dance performance in front of the other social situation, in front of other people, they get, it provokes anxiety, ಅದು ಅವರಲ್ಲಿ ಭಯವನ್ನು ಉಂಟು ಮಾಡ್ತದೆ.
ಅವರಿಗೆ ಭಯ ಹೇಗಾಗ್ಬೋದೇನೋ ಡ್ಯಾನ್ಸ್, ಹೇಗಾಗ್ಬೋದೇನೋ ನಾನ್ ಮಾಡುವ ಭಾಷಣ ಅಂತ ಹೇಳುದು. ವಿಚ್ ಮೇ ಟೇಕ್ಸ್ ದಿ ಫಾರ್ಮ್ ಆಫ್ ಸಿಚುವೇಶನಲಿ ಬೌಂಡ್. ಇದು ಸಂದರ್ಭಕ್ಕೆ ಸಂದರ್ಭದೊಳಗೆ ಬೌಂಡ್ ಆಗಿರ್ತದೆ, ಸಂದರ್ಭಕ್ಕೆ ಅಂಟಿಕೊಂಡಿರುವಂತದ್ದು. ಇದು ಸಾಂದರ್ಭಿಕವಾದಂತಹ ಭಯ. ದಟ್ ಇಸ್ ಸೋಷಿಯಲ್ ಫೋಬಿಯಾ. ಸಾಂದರ್ಭಿಕ ಸಿಚುವೇಶನಲಿ ಬೌಂಡ್ ಆಗಿರ್ತದೆ, ಸಾಂದರ್ಭಿಕವಾಗಿ ಒಳಗೊಂಡಿರುವಂತಹ ಭಯ. ಕಾಮನ್ ಟೈಪ್ಸ್ ಆಫ್ ಸೋಷಿಯಲ್ ಫೋಬಿಯಾಸ್ ಆರ್ ಸ್ಟೇಜ್ ಫ್ರೈಟ್. ಸ್ಟೇಜ್ ಫ್ರೈಟ್ ನಾನು ಹೇಳಿದಾಗೆ ಸ್ಟೇಜಿನ ಭಯ. ಒಂದು ನೀವು ಸ್ಟೇಜ್ನ ಭಯ ಅಂತ ಹೇಳಿದ್ರೆ ಕನ್ನಡದಲ್ಲಿ ಏನ್ ಹೇಳುದು ಅಂತ ಹೇಳಿದ್ರೆ ಸ್ಟೇಜ್ ಫೋಬಿಯಾ ಅಂತ ಹೇಳುದು. ಅಥವಾ ಯಾರ್ಯಾರು ಪ್ರದರ್ಶನ ಏನಾದ್ರು ಕೊಡ್ಲಿಕ್ಕಿದ್ರೆ, ಏನಾದ್ರು ಪರ್ಫಾರ್ಮೆನ್ಸ್ ಅಥವಾ ಏನಾದ್ರು ನೀವೇ ಸಂಗೀತ ಸ್ಪರ್ಧೆ ಅಂತದ ಇರ್ಬೇಕಾದ್ರೆ ಸ್ಟೇಜ್ ಫ್ರೈಡ್, ಸ್ಟೇಜಿಗೆ ಹತ್ತೋದು ಅಂತ ಹೇಳಿ ಭಯ ಪಡುವಂತದ್ದು, ವೇದಿಕೆಯ ಭಯ ಅಂತ ಹೇಳ್ಬೋದು, ಕರೆಕ್ಟ್. ಆರ್ ಫಿಯರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್. ಎಲ್ಲರ ಮುಂದೆ, ಜನರ ಮುಂದೆ ಮಾತಾಡುದು ಅಂತ ಹೇಳಿ ಭಯ ಕೆಲವರಿಗೆ. ಪಬ್ಲಿಕ್ ಸ್ಪೀಕಿಂಗ್, ಜನರ ಮುಂದೆ ಮಾತಾಡೋದು ಅಂತ ಹೇಳಿದ್ರೆ ತೀರಾ ಭಯ. ಫಿಯರ್ ಆಫ್ ಯೂರಿನೇಟಿಂಗ್. ಕೆಲವರಿಗೆ ಪಬ್ಲಿಕ್ ಟಾಯ್ಲೆಟ್ ಎಲ್ಲ ಇರ್ತಲ್ಲ, ಪಬ್ಲಿಕ್ ಟಾಯ್ಲೆಟ್, ದೇ hesitate or they have a fear of using a public toilet, not only because of it is dirty, but because of they get scared. They get scared because it's a social toilet, right? That's the reason why they get scared. And public restroom ಗಳನ್ನು ಅಷ್ಟೇ ಅವರು ಯೂಸ್ ಮಾಡ್ಲಿಕ್ಕೆ ಹೆದರ್ತಾರೆ, because it's a public restroom, social. There may be lots of people are there, so they may see me. ಅವ್ರು ನಾನು ನೋಡ್ಬೋದು, ನಾನು ಟಾಯ್ಲೆಟಿಗೆ ಹೋಗುದು, ಆ ತರ ಭಯ. ಅವ್ರು ನನ್ನ ಬಂದು ಕಿಡ್ನಾಪ್ ಮಾಡ್ತಾರೆ ಅಂತ ಹೇಳುವಂತದ್ದು ಭಯ. ಅವ್ರು ನನ್ನ ನೋಡ್ತಾರೆ, ನನ್ಗೆ ಹಿಂಸೆ ಆಗ್ತದೆ, ಅವ್ರು ನಾನು ಟಾಯ್ಲೆಟ್ ಯೂಸ್ ಮಾಡುದನ್ನು ನಾನ್ ಅಂದ್ರೆ ಒಳಗ್ ಬರ್ತಾರೆ ಅಂತಲ್ಲ, ಅವ್ರು ನನ್ನ ನೋಡ್ತಾರೆ, ಯಾರು ನನ್ನ ನೋಡ್ತಾರೆ ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ಕೆಲವರು, ಮೋಸ್ಟ್ ಆಫ್ ದ ಪೀಪಲ್ ಅವಾಯ್ಡ್ ಯೂಸಿಂಗ್ ದಿ ಪಬ್ಲಿಕ್ ಟಾಯ್ಲೆಟ್ ಬಾತ್ರೂಮ್ಸ್ because of this reason only. So next one, agoraphobia. Agoraphobia is nothing but a sea, which literally means fear of the marketplace. Marketplace ಅಂದ್ರೆ ಮಾರುಕಟ್ಟೆ ಅನ್ಕೊಂಡ್ರೆ ಭಯ ಅಂತ. ಮಾರುಕಟ್ಟೆಯ ಭಯ ಇರ್ತದೆ ಇಂಥ ಜನರಲ್ಲಿ. It is the fear of being in a place or situation from which escape is the difficult or impossible. ಇಲ್ಲಿ ಭಯ ಇರ್ತದೆ ಎಂತ ಅಂತ ಹೇಳಿದ್ರೆ, it is the fear of being in a place. ಫಿಯರ್ ಆಫ್ ಬೀಯಿಂಗ್ ಇನ್ ಅ ಪ್ಲೇಸ್, ಯಾವ್ದಾದ್ರು ಒಂದು ಪ್ಲೇಸ್ ಅಲ್ಲಿ ಇರೋದು, ಯಾವ್ದಾದ್ರು ಒಂದು ಜಾಗದಲ್ಲಿ ಇರೋದು ಅಂತ ಹೇಳಿದ್ರೆ ಭಯ. ಫಿಯರ್ ಆಫ್ ಬೀಯಿಂಗ್ ಇನ್ ಅ ಪ್ಲೇಸ್, ಯಾವ್ದಾದ್ರು ಜಾಗಕ್ಕೆ ಹೋಗುದು ಅಂತ ಹೇಳಿದ್ರೆ ಭಯ. ಆರ್ ಸಿಚುವೇಶನ್, ಯಾವ್ದಾದ್ರು ಒಂದು ಸಂದರ್ಭಕ್ಕೆ ಹೋಗುದು ಅಂತ ಹೇಳಿದ್ರೆ ಭಯ. ದಿಸ್ ಈಸ್ ಡಿಫರ್ ಫ್ರಮ್ ಸೋಷಿಯಲ್ ಫೋಬಿಯಾ. ಸಿ, ಇಲ್ಲಿ ಟೋಟಲ್ ಆಗಿ ದೇ ಡೋಂಟ್ ವಾಂಟ್ ಟು ಗೋ ಟು ಔಟ್ಸೈಡ್. ಅಲ್ಲಿ ಸೋಷಿಯಲ್ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ they get scared because of to give the performance in front of the social gatherings or society or the social situation. Ali in social phobia, or they don't want to use the social public toilet or restrooms in front of others, or they avoid social interaction in social phobia. Illi here they have a fear of being in a public place. Place alla irlikke ಹೆದ್ರಿಕೆ. Bus stand ಗೆ ಹೋಗು, they avoid going to the bus stand or a place or a situation from which escape is difficult. ಇಲ್ಲಿ ತಪ್ಪಿಸಿಕೊಳ್ಳಿಕ್ಕೆ ಭಾರಿ ಕಷ್ಟ ಆಗ್ತದೆ. ಅಂತ ಅಂತ ಸ್ಥಳದ ಭಯ ಇರ್ತದೆ. ತಪ್ಪಿಸಿಕೊಳ್ಳುವುದು ಎಲ್ಲಿ ಕಷ್ಟ ಆಗ್ತದೆ ಅಲ್ಲಿ ತುಂಬಾ ಹೆದರ್ತಾರೆ ಅವರು. ಈಗ ಕೆಲವು ಸಲ ಬಸ್ ಸ್ಟ್ಯಾಂಡ್ ಅಥವಾ ಬಸ್ ಅಲ್ಲಿ ತಪ್ಪಿಸಿಕೊಳ್ಳಿಕ್ಕೆ ಆಗುದೇ ಇಲ್ಲ, ಹೋಗ್ಲೇಬೇಕಾಗ್ತದೆ ಕಾಲೇಜಿಗೆ. ಆರ್ ಇಂಪಾಸಿಬಲ್, ಅಸಾಧ್ಯವಾಗ್ತದೆ. ಇಫ್ ಸಮಥಿಂಗ್ ಶುಡ್ ಗೋ ರಾಂಗ್, ಅಲ್ಲೇನ ತಪ್ಪಾದ್ರೆ, ಅದನ್ನೇ ಎಲ್ರು ನೋಡಿದ್ರೆ, ಆ ರೀತಿಯಾದ ಭಯ. ಸೊ anxiety present in more than one situation, such as using public transportation like a bus. ನಾನು ಅವಾಗ್ಲೇ ಹೇಳಿದೆ, ಬಸ್ ಯೂಸ್ ಮಾಡುದು ಕೆಲವರಿಗೆ ತುಂಬಾ ಹೆದರಿಕೆ. ಪ್ರೆಸೆಂಟ್ ಮೋರ್ ದ್ಯಾನ್ ಇನ್ ಒನ್ ಸಿಚುವೇಶನ್, ಓನ್ಲಿ ಒಂದೇ ಸಿಚುವೇಶನ್ ಅಲ್ಲ, ಒಂದಕ್ಕಿಂತ ಹೆಚ್ಚು ಸಂದರ್ಭಗಳು ಬರ್ತದೆ. ಸಚ್ ಆಸ್ ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಲೈಕ್ ಬಸ್. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಲೈಕ್ ಬಸ್, ಫಾರ್ ಎಕ್ಸಾಂಪಲ್ ಬಸ್ ಅನ್ನು ಯೂಸ್ ಮಾಡೋದು, ಎಲ್ರು ನೋಡ್ತಾರೆ. ಆರ್ ಪ್ಲೇನ್ ಅಲ್ಲಿ ಹೋಗುದು ಅಂತೇಳಿ ಭಯ ಅಲ್ಲ, ಪ್ಲೇನ್ ಆರ್ ಫ್ಲೈಟ್, ಏರೋಪ್ಲೇನ್ ಅಲ್ಲಿ ಹೋಗುದು ಅಂತ ಭಯ ಅಲ್ಲ. ಅಲ್ಲಿ ಎಲ್ಲ ಜನರು ಇರ್ತಾರಲ್ಲ, ಒಂಥರ ಅನ್ಕಂಫರ್ಟೇಬಲ್ ಫೀಲಿಂಗ್, ದೇ ಫೀಲ್ ಅನ್ಕಂಫರ್ಟೇಬಲ್, ಅಂದ್ರೆ ಒಂಥರ ಏನೋ ಒಂಥರ ಮುಜುಗರದ ಭಾವನೆ ಉಂಟಾಗ್ತದೆ. ಬೀಯಿಂಗ್ ಔಟ್ ಇನ್ ಆನ್ ಓಪನ್ ಸ್ಪೇಸ್. ಓಪನ್ ಸ್ಪೇಸ್ ಗಿಂತ ಬೇರೆ ತರ ಔಟ್ ಇದೆ, ಹೊರಗಡೆ ಇದ್ದಾರಲ್ಲ. ಓಪನ್ ಸ್ಪೇಸ್ ಅಂದ್ರೆ ಒಂದು ಬಯಲು ಪ್ರದೇಶ ಅಂತ ಹೇಳ್ಬೋದು ಓಪನ್ ಸ್ಪೇಸ್.
ಹೊರಗೆ ಓಪನ್ ಆದ ಜಾಗದಲ್ಲಿ ಇರ್ತದೆ. ಸಚ್ ಆಸ್ ಆನ್ ಬ್ರಿಡ್ಜ್, ಕೆಲವರಿಗೆ ಬ್ರಿಡ್ಜ್ ಅಲ್ಲಿ ಇದ್ದೇವೆ ಅಂತ, ಬ್ರಿಡ್ಜ್ ಇಂದ ಕೆಳಗೆ ಬೀಳ್ತೇವೆ ಅಂತಲ್ಲ, ಬ್ರಿಡ್ಜ್ ಅಣೆಕಟ್ಟಲ್ಲಿ ಇದ್ರೆ, ಆರ್ ಇನ್ ಪಾರ್ಕಿಂಗ್ ಲಾಟ್, ಪಾರ್ಕಿಂಗ್ ಅಲ್ಲಿ ಎಲ್ಲಾದ್ರೂ ಇದ್ರೆ, ಎಲ್ಲಾದ್ರೂ ಗಾರ್ಡನ್ ಪಾರ್ಕಿಂಗ್ ಲಾಟ್ ಅಲ್ಲಿ ಇದ್ರೆ, ತುಂಬಾ ಜನ ಇರುವಂತ ಜಾಗದಲ್ಲಿ, ಬೀಯಿಂಗ್ ಇನ್ ಎನ್ಕ್ಲೋಸ್ಡ್ ಸ್ಪೇಸ್, ಎನ್ಕ್ಲೋಸ್ಡ್ ಸ್ಪೇಸ್ ಇನ್ ದ ಸೆನ್ಸ್ ಲಿಫ್ಟ್ ಆರ್ ಗ್ರಾಸರಿ ಶಾಪ್ಸ್, ಎಲ್ಲಾದ್ರೂ ಗ್ರಾಸರಿ ಸ್ಟೋರ್, ಸಾಮಾನಿನ ಅಂಗಡಿ, ದಿನಸಿ ಅಂಗಡಿಯಲ್ಲಿ ಹೋಗುದು ಅಂತ ಹೇಳಿದ್ರೆ ಭಯ. ಎಲ್ಲ ಜನ ನನ್ನನ್ನು ನೋಡ್ತಾರೋ ಏನಂತ, ಮಾತಾಡ್ಲಿಕ್ಕೆ ಅಂತ ಹೇಳುವಂತ ಭಯ ಅಲ್ಲ, ಸೋಷಿಯಲ್ ಸಿಚುವೇಶನ್ ಬೇರೆ. ದಟ್ ಈಸ್ ಯು ಆರ್ ಗಿವಿಂಗ್ ಯುವರ್ ಪರ್ಫಾರ್ಮೆನ್ಸ್ ಇನ್ ಅ ಸೋಷಿಯಲ್ ಸಿಚುವೇಶನ್. ಇಲ್ಲಿ ನೀವು ಟೋಟಲಿ ಯು ಆರ್ ಯು ಹ್ಯಾವ್ ಅ ಫಿಯರ್ ಆಫ್ ಓಪನ್ ಸ್ಪೇಸ್, ಓಪನ್ ಆದಂತ ಜಾಗ ಕಂಡ್ರೆ ಭಯ. ಸೊ ಗ್ರೋಸರಿ ಸ್ಟೋರ್, ಅಂಗಡಿಗೆ ಹೋಗುದು ಅಂತ ಹೇಳಿದ್ರೆ ಭಯ, ಅಂಗಡಿ ದಿನಸಿ ಅಂಗಡಿಗೆ ಹೋಗುವಂಥದ್ದು, ಆರ್ ಮೂವಿ ಥಿಯೇಟರ್, ಕೆಲವು ಸಲ ಮೂವಿ ಚಲನಚಿತ್ರ ನೋಡುದು ಅಂತ ಹೇಳಿದ್ರೆ ಭಯ. ಅಲ್ಲಿ ಜನಗಳೆಲ್ಲ ಜಾಸ್ತಿ ಇರ್ತಾರಲ್ಲ, ಜನಗಳೆಲ್ಲ ತುಂಬಾ ಇರ್ತಾರಲ್ಲ, ನನ್ನನ್ನೇ ನೋಡ್ತಾರೆ ಅಂತ ಹೇಳುವಂಥದ್ದು ಭಯ. ಬೀಯಿಂಗ್ ಇನ್ ಅ ಹೋಮ್ ಅಲೋನ್, ಮನೆಯಲ್ಲಿ ಒಬ್ಬರೇ ಇದ್ದಾರೆ ಅಂತ ಹೇಳಿದ್ರು ಭಯ. ಬೀಯಿಂಗ್ ಇನ್ ಅ ಕ್ರೌಡ್, ಅಥವಾ ತುಂಬಾ ಜನ ಇರುವ ಜಾಗದಲ್ಲೂ ಹೆದರ್ತಾರೆ. ಲೈಕ್ ಇಟ್ ಅ ಕನ್ಸರ್ಟ್. ಸೊ ಈ ರೀತಿಯಾದಂತ ಭಯ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಇದು ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, that I will explain you in next class. Obsessive compulsive disorder in the sense ಗೀಳು ಚಟ ಕಾಯಿಲೆ ಅಂತ, this is one of the anxiety, that is also one of the anxiety disorder. So hope you are all understood this concept. Phobic disorders, let's once again go through that. So what are all the things I have came up with? So see, phobic situation, phobia is anxiety situations ಬಂತು, anxiety factors, it's nothing but a ಗಾಬರಿ ಅಥವಾ ಆತಂಕ. ಅದರಲ್ಲಿ there is a fear of something or someone, or a fear of some social situations ಎಲ್ಲವೂ ಇದೆ. There is a three kinds of phobic disorders. There is a three kinds of phobias: social phobia, specific phobia, social phobia, agoraphobia. Specific phobia in the sense irrational or persistent fear of something or someone, ಅಂದ್ರೆ ಅಸ್ಪಷ್ಟವಾದ, ಕಾರಣವಿಲ್ಲದ ಅಸ್ಪಷ್ಟವಾದಂತ ಭಯ, ಯಾವುದೇ ನಿರ್ದಿಷ್ಟ ವ್ಯಕ್ತಿ ಅಥವಾ ನಿರ್ದಿಷ್ಟ ಸನ್ನಿವೇಶ, ನಿರ್ದಿಷ್ಟ ಘಟನೆಯ ಬಗ್ಗೆ ಕಾರಣವಿಲ್ಲದ ಅಸ್ಪಷ್ಟವಾದ ಭಯ. ಸಾಮಾಜಿಕ ಭಯ ಅಂತ ಹೇಳಿದ್ರೆ ಸೋಷಿಯಲ್ ಫೋಬಿಯಾ ಇನ್ ದ ಸೆನ್ಸ್ ಇರಾಷನಲ್ ಅವರ್ ಪರ್ಸಿಸ್ಟೆಂಟ್ ಫಿಯರ್ ಫಾರ್ ಸೋಷಿಯಲ್ ಸಿಚುವೇಶನ್, ಸಾಮಾಜಿಕ ಸನ್ನಿವೇಶದ ಬಗ್ಗೆನ ಭಯ. ಇನ್ ದ ಸೆನ್ಸ್ ಫಾರ್ ಎಕ್ಸಾಂಪಲ್ fear of social interaction, or fear of giving performance in the social situations. ಯಾವುದಾದ್ರೂ ಸಾಮಾಜಿಕ ಘಟನೆಗಳಲ್ಲಿ, ಸಾಮಾಜಿಕ ಸ್ಥಿತಿಗತಿಯಲ್ಲಿ, ಸಾಮಾಜಿಕ ಜನರ ಮುಂದೆ ನಿಮ್ಮ ಪರ್ಫಾರ್ಮೆನ್ಸ್, ನೀವು ಪ್ರದರ್ಶನ ಕೊಡ್ಲಿಕ್ಕೆ ಭಯಪಡ್ತೀರಿ. ಅಗೋರೋಫೋಬಿಯಾ ಮೀನ್ಸ್ fear of a marketplace, or fear of going out, fear of fear of in the sense you're going to out grocery shops, or fear for going in a bus or plane. That's all. So to close it.